ಮಾತು ಮೆಚ್ಚವಳೆ. ನಡು ರಸ್ತೆಯಲ್ಲೇ ಹೆಂಡತಿ ಹಾಗೂ ಅತ್ತೆ ಮೇಲೆ ಗಂಡನಿಂದ ಹಲ್ಲೆ ಜರುಗಿದೆ. ಪತ್ನಿ ಹಾಗೂ ಅತ್ತೆ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಸುರೇಶ್ ನಾಯ್ಡು ಜೊತೆ ಕಳೆದ 2 ವರ್ಷಗಳ ಹಿಂದೆ ಜೋಶಿಕಾ ಎಂಬಾಕೆ ಮದುವೆಯಾಗಿದ್ರು. ಈ ದಂಪತಿಗೆ 1.5 ವರ್ಷದ ಮಗು ಕೂಡ ಇದೆ. ಕೌಟುಂಬಿಕ ಕಲಹದಿಂದ ಬೇರೆ ಪತಿ ಪತ್ನಿ ಬೇರೆ ಬೇರೆಯಾಗಿದ್ರು. ಇದೀಗ ಮಾತನಾಡೋಣ ಬಾ ಅಂತ ಮನೆ ಬಳಿ ಕರೆಸಿಕೊಂಡು ಪತ್ನಿ ಮೇಲೆ ಮನಸ್ಸು ಇಚ್ಛೆ ಪತಿ ಸುರೇಶ್ ನಾಯ್ಡು ಹಲ್ಲೆ ಮಾಡಿದ್ದಾನೆ. ಡಿವೋರ್ಸ್ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡ್ತಾ ಇರುವ ಆರೋಪ ಕೇಳಿ ಬಂದಿದೆ. ಜೋಶಿಕಾ ತಾಯಿ ನಯನಾ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಈ ಹಲ್ಲೆ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ಅತ್ತೆ ನಯನಾ ಮೇಲೆ ಅಳಿಯ ಸುರೇಶ್ ನಾಯ್ಡು ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಮಾಡಿದ್ದಾರೆ. ಸದ್ಯ ರಾಮಮೂರ್ತಿ ನಗರ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ನಟಿ ಜೋಶಿಕಾ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಜೀವನದಿ, ಸ್ವಯಂವರ ಸೇರಿ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಮದಗಜ ಸಿನಿಮಾದಲ್ಲೂ ಕೂಡ ಜೋಶಿಕಾ ಆಕ್ಟಿಂಗ್ ಮಾಡಿದ್ದಾರೆ. ಮದಗಜ ಸಿನಿಮಾದಲ್ಲಿ ತಂಗಿ ಪಾತ್ರದಲ್ಲಿ ನಟಿ ಜೋಶಿಕಾ ನಟಿಸಿದ್ದಾರೆ. ಇದೀಗ 3 ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಗಂಡ ಸುರೇಶ್ ನಾಯ್ಡು ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದಾನೆ ಎಂದು ನಟಿ ಜೋಶಿಕಾ ಆರೋಪಿಸಿದ್ದಾರೆ. ಮದುವೆಯಾದ ಮೇಲೆ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಬಾರದು ಅಂತ ಪತಿ ಸುರೇಶ್ ನಾಯ್ಡು ಹೇಳಿದ್ದಾನೆ. ಈ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಗಲಾಟೆ ಕೂಡ ಜರುಗಿದೆ. ಈ ಹಿಂದೆ ಸುರೇಶ್ ನಾಯ್ಡು ವಿರುದ್ಧ ಪತ್ನಿ ಜೋಶಿಕಾ ಪೂರ್ವ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಆಗ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ತೀವಿ ಅಂತ ಪತಿ ಸುರೇಶ್ ನಾಯ್ಡು ಹೇಳಿದ್ದಾನೆ. ನಿನ್ನೆ ಮಾತುಕತೆಗೆಂದು ಬೆಂಗಳೂರಿನ ಚೆನ್ನಸಂದ್ರ ಬಳಿ ಕರೆದು ಹಲ್ಲೆ ಕೂಡ ಮಾಡಿದ್ದಾನೆ. ಜೋಶಿಕಾ ತಮ್ಮ ತಾಯಿ ನಯನಾ ಜೊತೆ ಬೆಂಗಳೂರಿನ ಕೆಂಗೇರಿ ಬಳಿ ವಾಸ ಮಾಡ್ತಾ ಇದ್ದಾರೆ. ಮಾತಿಗೆ ಮಾತು ಬೆಳೆದು ಪತಿ ಸುರೇಶ್ ನಾಯ್ಡು ತನ್ನ ಪತ್ನಿ ಜೋಶಿಕಾ ಹಾಗೂ ಅತ್ತೆ ನಯನಾ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಹಲ್ಲೆ ಬಗ್ಗೆ ನಯನಾ ಕೊಟ್ಟ ದೂರಿನ ಆಧಾರದ ಮೇಲೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ.